ಪರಿಚಯನೇ ಇಲ್ಲ. ಆದ್ರೆ ಮಾನವೀಯತೆಯ ದೃಷ್ಟಿಯಿಂದ ಪ್ರಾಣ ಉಳಿಸೋಕೆ ಹೋದ ಯುವಕನೇ ಆಸ್ಪತ್ರೆಯ ಪಾಲಾಗಿದ್ದಾನೆ. ಯುವತಿಯನ್ನ ಕಾಪಾಡಲು ಹೋಗಿದ್ದವ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ವಿಧಿಯ ಸಂಚು, ಪ್ರಾಣಕ್ಕೆ ಆಪತ್ತು. ಜೀವ ಉಳಿಸೋಕೆ ಹೋದವ ಜೀವನ್ಮರಣ ಹೋರಾಟ. ಬದುಕು ಅನ್ನೋದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಯಾವ ಕ್ಷಣ ಏನಾಗುತ್ತೆ ಅನ್ನೋ ಊಹೆ ಕೂಡ ಮಾಡೋಕ್ಕಾಗಲ್ಲ. ವಿಧಿಯಾಟದ ಮುಂದೆ ಯಾರ ಆಟನೂ ನಡೆಯಲ್ಲ ಬಿಡಿ. ಒಂದೇ ಒಂದು ಕ್ಷಣದಲ್ಲಿ ಖುಷಿಯಾಗಿದ್ದವನು ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾನೆ. ಯಾರನ್ನೋ ರಕ್ಷಣೆ ಮಾಡೋಕೆ ಹೋದವ ಈಗ ಆತನೇ ಆಸ್ಪತ್ರೆಯಲ್ಲಿ ನರಳಾಡ್ತಿದ್ದಾನೆ. ಮಾನವೀಯತೆ ಅನ್ನೋದು ಮನುಷ್ಯರಲ್ಲಿ ಇರಬೇಕು, ಆಗ್ಲೇ ಬದುಕಿಗೊಂದು ಸಾರ್ಥಕತೆ. ಆದರೆ ಇಲ್ಲೊಂದು ಪ್ರಕರಣದಲ್ಲಿ ಅದೇ ಮಾನವೀಯತೆ ಈತನ ಜೀವಕ್ಕೆ ಆಪತ್ತು ತಂದೊಡ್ಡಿದೆ. ಹೀಗೆ ಆಸ್ಪತ್ರೆಯಲ್ಲಿ ನರಳಾಡ್ತಿರುವಂತಹ ಯುವಕನ ಹೆಸರು ಕರಣ್ ಕುಮಾರ್ ಅಂತ. ಜುಲೈ 2ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ತುಮಕೂರಿನ ಕ್ಯಾತ್ಸಂದ್ರ ರೈಲ್ವೆ ನಿಲ್ದಾಣದಲ್ಲಿ ಬೆಂಗಳೂರಿಗೆ ಹೋಗೋದಕ್ಕೆ ಕಾಯ್ತಿದ್ದ. ಅದೇ ವೇಳೆ ಬೆಂಗಳೂರಿನ ಖಾಸಗಿ ಕಾಲೇಜು ಒಂದರಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಿದ್ದ ನವ್ಯ ಎಂಬಾಕೆ ರೈಲಿಗೆ ಆಕಸ್ಮಿಕವಾಗಿ ಸಿಲುಕುತ್ತಿದ್ದಾಗ ಕಾಪಾಡೋಕೆ ಮುಂದಾಗಿದ್ದಾನೆ. ಆದ್ರೆ ಆಕೆ ಉಳಿಯಲೇ ಇಲ್ಲ. ಇತ್ತ ಆಕೆಯನ್ನ ಪಾರು ಮಾಡಲು ಹೋದ ಕರಣ್ ಕುಮಾರ್ ತಲೆಗೂ ಪೆಟ್ಟು ಬಿದ್ದು ರಕ್ತದ ಮಡುವಿನಲ್ಲಿ ಒದ್ದಾಡಿದ್ದಾರೆ. ಏನಾಯ್ತು ಅವ್ರಿಗೆ ಟ್ರೈನಿಂದ ಆಕ್ಸಿಡೆಂಟ್ ಆಗಿದೆ. ಎಲ್ಲಿ? ಕ್ಯಾತ್ಸಂದ್ರದಲ್ಲಿ. ನಾನು ಅಲ್ಲಿ ಇರಲಿಲ್ಲ, ಮನೆ ಹತ್ರ ಇದ್ದಿದ್ದೆ. ಯಾರೋ ಬಂದು ಅವರು ಸಹಾಯ ಮಾಡೋಕ್ಕೆ ಹೋಗೋದಕ್ಕೋಸ್ಕರ ಆಕ್ಸಿಡೆಂಟ್ ಅವನಿಗೆ ಏಟ್ ಬಿದ್ದಿದೆ ಅಂತ. ಹುಡುಗಿಗೆ ಬಚಾವ್ ಮಾಡೋಕ್ಕಂತ ಈಗ ಹಾಸ್ಪಿಟಲ್ಗೆ ಸೇರಿಸಿದ್ದೀನಿ. ಏನಾಗಿದೆ? ಆಪರೇಷನ್ ಮಾಡಿಸಿದ್ದೀನಿ ತಲೆದು. ಯಾವ ಸ್ಥಿತಿಲಿದ್ದಾನೆ? ಈಗ ಒಂದು 10% ಹೇಳೋಣ ಅಂತ ಇರ್ಬೋದು ಅಂತ ಹೇಳೋದು. ತಲೆಗೆ ತೀವ್ರ ಪೆಟ್ಟು ಬಿದ್ದು ಗಂಭೀರ ಗಾಯಗೊಂಡಿದ್ದ ಕರಣ್ರನ್ನ ಮೊದಲು ಜಿಲ್ಲಾ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಶ್ರೀದೇವಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ತುಮಕೂರು ಜಿಲ್ಲಾ ರೈಲ್ವೆ ಪ್ರಯಾಣಿಕರ ವೇದಿಕೆ ಪದಾಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ಗಾಯಾಳುವಿನ ತಂದೆ ಪಾನಿಪುರಿ ಮಾರಿ ಮಕ್ಕಳನ್ನ ಪೋಷಣೆ ಮಾಡಿ ಜೀವನ ನಡೆಸುತ್ತಿದ್ರು. ಇದೀಗ ಮಗನ ಚಿಕಿತ್ಸೆಗೆ ದುಡ್ಡಿಲ್ಲದೆ ಕಣ್ಣೀರು ಇಟ್ಟಿದ್ದು ವೇದಿಕೆಯ ಪದಾಧಿಕಾರಿಗಳು ಆಸರೆಯ ಭರವಸೆ ನೀಡಿದ್ದಾರೆ. ಕಳೆದ ಸೋಮವಾರ ಅಂದರೆ ಜುಲೈ 20ನೇ ತಾರೀಕು ಬೆಳಗ್ಗೆ ತುಮಕೂರು ಹತ್ತಿರದ ಕ್ಯಾತ್ಸಂದ್ರ ರೈಲು ನಿಲ್ದಾಣದಲ್ಲಿ ಬೆಳಗ್ಗೆ 8 ಗಂಟೆ ಟ್ರೈನ್ಗೆ ಒಬ್ಬ ಯುವತಿ ಸಿಲುಕ್ತಾ ಇದ್ಲು. ಅದನ್ನು ನೋಡಿದೆವು. ನಮ್ಮ ಕರಣ್ ಕುಮಾರ್ ಅನ್ನೋ ಯುವಕ ಅವಳನ್ನು ಸೇವ್ ಮಾಡೋಕ್ಕೆ ಹೋಗಿ ತಾನೂ ಸಹ ಸಿಲುಕೊಂಡು ತಲೆಗೆ ಹೆಡ್ ಇಂಜುರಿ ಆಗಿದೆ. ಇಲ್ಲಿ ತುಮಕೂರಿನ ಶ್ರೀದೇವಿ ಮೆಡಿಕಲ್ ಸೈನ್ಸ್ ಕಾಲೇಜಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ. ಮೊನ್ನೆವರೆಗೂ ಐಸಿಯುನಲ್ಲಿದ್ದ, ಆಪ್ರೇಷನ್ ಮಾಡಿದ್ದಾರೆ. ಹೆಡ್ ಇಂಜುರಿ ಆದ್ದರಿಂದ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ, ಅದು ನಮಗೆ ಗೊತ್ತಿದೆ. ಇದು ನಮಗೆ ಅವನಿಗೆ ಪ್ರಜ್ಞೆ ಇರಲಿಲ್ಲ. ಪ್ರಜ್ಞೆ ಬಂದಮೇಲೆ ಮತ್ತೆ ನಾವು ಶನಿವಾರ ಬಂದು ನಮ್ಮ ರೈಲ್ವೆ ಪ್ರಯಾಣಿಕರ ವೇದಿಕೆ ಪದಾಧಿಕಾರಿಗಳು ಬಂದು ಅವ್ರನ್ನ ಭೇಟಿ ಮಾಡಿ ಪರಿಸ್ಥಿತಿ ತಿಳ್ಕೊಂಡು ಸಾಧ್ಯವಾದಷ್ಟು ಸಹಾಯ ಮಾಡೋಣ ಅಂತ ನಿರ್ಧರಿಸಿದ್ದೀವಿ. ಅವ್ರಿಗೇನಾಗಿತ್ತು ಅಂದರೆ ಬಲಗಡೆ ಸೈಡು ಟೆಂಪೋರಲ್ ಮತ್ತು ಪೆರೇಟಲ್ ಬೋನ್ ಫ್ರ್ಯಾಕ್ಚರ್ ಆಗಿ EDH ಆಗಿತ್ತು. ಆಲ್ಮೋಸ್ಟ್ ಅರೌಂಡ್ 40 to 50 ml EDH. ಮತ್ತು ಪೆರೇಟೋ ಆಕ್ಸಿಪಿಟಲ್ ಬೋನ್ ಡಿಪ್ರೆಸ್ ಫ್ರ್ಯಾಕ್ಚರ್ ಆಗಿತ್ತು. ರೈಟ್ ಮೋಟರ್ ಏರಿಯಾ ICH ಇತ್ತು. ಸೊ ಹಾಗಾಗಿ ಪೇಷಂಟ್ ನಮ್ಮ ಹತ್ರ ಬಂದಿದ್ದ ಕಂಡೀಷನಲ್ಲಿ ವೆಂಟಿಲೇಟ್ರಲ್ಲಿದ್ದರು. ಅಂದರೆ ET ಟ್ಯೂಬ್ ಬೇರೆ ಒಂದೆರಡು ಹಾಸ್ಪಿಟಲ್ಲು ಹೋಗಿ ಅವರು ತೊಗೊಳ್ದಲ್ಲೇ ಆಮೇಲೆ ನಮ್ಮ ಹತ್ರ ಬಂದಿದ್ದರು. ಸೊ ಆಮೇಲೆ ನಾವು ಇಮಿಡಿಯೇಟಾಗಿ ಅವತ್ತು ನೈಟ್ ಆಲ್ಮೋಸ್ಟ್ ಅರೌಂಡ್ 11:30 ಎಮರ್ಜೆನ್ಸಿ EDH ಎವ್ಯಾಕ್ಯುಯೇಷನ್ ಅಂತ ಎಮರ್ಜೆನ್ಸಿ ಸರ್ಜರಿಗೆ ತೊಗೊಂಡ್ವಿ. ಸರ್ಜರಿ ಮಾಡಿದ್ದು ಆಲ್ಮೋಸ್ಟ್ 2-3 hours ಸರ್ಜರಿ ಆಯಿತು. ಅದಾದಮೇಲೆ ನೆಕ್ಸ್ಟ್ ಡೇ ಪ್ರೋಗ್ರೆಸಿವ್ಲಿ ಅವರು ಕಂಡೀಷನ್ ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಸ್ ಆಫ್ ನೌ ಹಿಸ್ GCS is 15 ನಾರ್ಮಲ್ ಆಗಿದ್ದಾರೆ. E4 V5 M6. ಸದ್ಯ ಕರಣ್ ಗುಣಮುಖರಾಗಲು ಇನ್ನೂ 3-4 ತಿಂಗಳು ಬೇಕಿದೆ. ಸೂಕ್ತ ಚಿಕಿತ್ಸೆ ಲಭಿಸಿದರೆ ಕರಣ್ ನಿಧಾನವಾಗಿ ಚೇತರಿಸಿಕೊಳ್ಳಲಿದ್ದಾರೆ ಎಂದು ವೈದ್ಯರು ಅಭಯ ನೀಡಿದ್ದಾರೆ. ವಿಠಲ್, ನ್ಯೂಸ್ 18 ತುಮಕೂರು.